ಹೊತ್ತು ಆರೋಪಗಳನ್ನ ಮಾಡ್ತಾ ಇದ್ರು ರಾಜ್ಯ ಸರ್ಕಾರದ ಪಾತ್ರದ ಬಗ್ಗೆ. ಈಗ ಅಲ್ಲಿ ಉಸ್ತುವಾರಿ ಸಚಿವರುಗಳು ಹೋಗ್ಲಿಲ್ಲ, ಸಕ್ಕರೆ ಸಚಿವರು ಹೋಗ್ಲಿಲ್ಲ ಅನ್ನೋದು ನಮ್ಮ ಗಂಭೀರ ಆರೋಪ. ಬಟ್ ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಯಾವ ಬಿಜೆಪಿ ನಾಯಕರು ಕಾಣಿಸ್ತಾ ಇಲ್ಲ, ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಪಾಪ ರೈತರ ಧ್ವನಿ ಆಗ್ತೀವಿ, ರೈತರ ಜೊತೆಗೆ ನಿಂತ್ಕೊಳ್ತೀವಿ, ಹೋರಾಟ ಮಾಡ್ತೀವಿ, ಸರ್ಕಾರವನ್ನ ಅಲರ್ಟ್ ಮಾಡಿಸ್ತೀವಿ ಅನ್ನುವಂತ ಬಿಜೆಪಿ ನಾಯಕರೆಲ್ಲ ನಾಪತ್ತೆಯಾಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ಸಂಸದರು ಎಲ್ಲಿದ್ದಾರೆ? ಜನ ಹುಡುಕ್ಬೇಕು ಅವ್ರನ್ನ. ರಾಜೀವ್ ಅವರು ಬಿಜೆಪಿ ನಾಯಕರಲ್ವಾ? ಕಡಾಡಿ ಅವರು ಬಿಜೆಪಿ ನಾಯಕರಲ್ವಾ? ಎಲ್ಲ ಬಿಜೆಪಿ ನಾಯಕರು ಇದ್ದಾರೆ ಇಲ್ಲಿ. ಬಿಜೆಪಿ ನಾಯಕರುಗಳು ಎಲ್ಲರೂ ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ರಾಜ್ಯಾಧ್ಯಕ್ಷ ಇದ್ಮೇಲೆ ಬೇರೆ ಪ್ರಶ್ನೆ ಬರೋದೇ ಇಲ್ಲ. ರೈತರ ಸಮಸ್ಯೆ ಎಲ್ಲಿದೆಯೋ ಯಡಿಯೂರಪ್ಪನವರ ಕಾಲದಿಂದನೂ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇರುವಂತದ್ದು ಬಿಜೆಪಿ ಸರ್ಕಾರ. ಇವತ್ತು ಕೂಡ ರೈತರ ಪರವಾಗಿ ಬಿಜೆಪಿ ಇದೆ. ಕಾಂಗ್ರೆಸ್ಗೆ ರೈತರ ಪರವಾದಂತ ಹಿತಾಸಕ್ತಿ ಇಲ್ಲ. ಅವರು ಸಮಸ್ಯೆ ಬಗೆಹರಿಸಲಿಕ್ಕೆ ಅವರ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಮತ್ತು ಕಾರ್ಖಾನೆಗಳ ಮಾಲೀಕರ ಮೇಲೆ ಹಿಡ್ತಾ ಇಲ್ಲ. ಹಾಗಾಗಿ ಯಾವುದೇ ಸಮಸ್ಯೆ ಬಗೆಹರಿಸಲಿಕ್ಕೆ ಫೇಲ್ಯೂರ್ ಆಗಿದ್ದಾರೆ. ಅವ್ರಿಗೇನಾದ್ರೂ ರೈತರ ಬಗ್ಗೆ ಕಳಕಳಿ ಇದ್ರೆ, ಅವ್ರಿಗೆ ಕಷ್ಟ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ರಾಜ್ಯ ಸಂಸದರ ಸಭೆ ಕರೀಲಿ, ಆ ಸಮಸ್ಯೆ ಏನಿದೆ ಚರ್ಚೆ ಮಾಡಲಿ. ಈಗ ರಾಜಕಾರಣ ಬೇಡ, ನಾವು ಅವರು ಸೇರ್ಕೊಂಡು ರೈತರ ಸಮಸ್ಯೆ ಬಗೆಹರಿಸೋಣ. ಅವ್ರಿಗೆ ಸಮಸ್ಯೆ ಏನಾಗಿದೆ, ರೈತರ ಮಧ್ಯೆ ಬರ್ಲಿಕ್ಕೆ ಭಯ ಆಗಿದೆ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ರೈತರ ಸಮಸ್ಯೆಯನ್ನ 2.5 ವರ್ಷದಿಂದ ಗಮನಿಸೇ ಇಲ್ಲ. ಅವ್ರಿಗೆ ಭಯ ಇದೆ. ಪಾತ್ರ ಕೂಡ ಸಮನಾಗಿರುತ್ತೆ. ಎರಡೂ ಪಾತ್ರವನ್ನ ಕೂಡ ಅಚ್ಚುಕಟ್ಟಾಗಿ ನಡೆಸಿದ್ರೆ ಮಾತ್ರ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಅಂತ ನಟರಾಜ್ ಗೌಡ್ರ ರಿಯಾಕ್ಷನ್. ಈಗ ಖಂಡಿತವಾಗಿ ಸರ್ಕಾರ ಸ್ಪಂದಿಸುತ್ತೆ, ಎಲ್ಲಾ ಮಂತ್ರಿಗಳು ಹೋಗಿ ಮೀಟ್ ಮಾಡ್ತಾರೆ. ನೋಡಿ, ಎಥನಾಲ್ ಪ್ರೊಡಕ್ಷನ್ಗೆ, ಮೊಲಾಸಸ್ಸಿಂದ ಎಥನಾಲ್ ಪ್ರೊಡಕ್ಷನ್ಗೆ 60 ರೂಪಾಯಿ 57 ಪೈಸಾ ಕಳೆದ ವರ್ಷ. ಈ ವರ್ಷ ಎಷ್ಟು? ಈ ವರ್ಷನೂ ಅಷ್ಟೇ. ಶುಗರ್ ಜ್ಯೂಸ್ ಇಂದ 65 ರೂಪಾಯಿ 70 ಪೈಸಾ ಕಳೆದ ವರ್ಷ. ಈ ವರ್ಷನೂ ಅಷ್ಟೇ. ಕೇಂದ್ರ ಸರ್ಕಾರ FRP ಮಾಡಬೇಕಾದ್ರೆ ಈ ದೊಡ್ಡ ಎಕೋಸಿಸ್ಟಮ್ ಇದೆಯಲ್ಲ, ಇಂಡಸ್ಟ್ರಿ ಎಕೋಸಿಸ್ಟಮ್ ಇದೆಯಲ್ಲ, ಶುಗರ್ ಕೇನ್ ಇಂಡಸ್ಟ್ರಿದು ಎಂಟೈರ್ ಮೇಲೆ ಹೊಡೆತವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಎಲ್ಲಾದ್ರೂ ಪ್ರೈಸ್ಗಳನ್ನ ನಾವು ಇನ್ಕ್ರೀಸ್ ಮಾಡ್ತೀವಿ. ಈಗ ಕಬ್ಬು ಬೆಳೆಗಾರರಿಗೆ FRP ಅಥವಾ SAP ಮಾಡೋ ಮುಖಾಂತರ ನಾವು ಪ್ರತಿ ವರ್ಷ 150 ರೂಪಾಯಿ 200 ರೂಪಾಯಿ 250 ರೂಪಾಯಿ 300 ರೂಪಾಯಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಆದ್ರೆ ಕಾರ್ಖಾನೆಯವ್ರಿಗೆ ಕೇಂದ್ರ ಸರ್ಕಾರ ಪ್ರಾಮಿಸ್ ಮಾಡಿದಂತ ಎಥನಾಲ್ ಮೇಲೆ 1 ರೂಪಾಯಿ ಕೂಡ ಇನ್ಕ್ರೀಸ್ ಮಾಡಿಲ್ಲ. ಈಗ ಎಕೋಸಿಸ್ಟಮ್ ಅಲ್ಲಿ ಅವ್ರು ತೊಂದರೆ ಆಗುತ್ತಾ ಇಲ್ವಾ? ಈ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದೆಯಾ ಇಲ್ವಾ? ಯಾಕೆ ಹೋಗ್ಲಿಲ್ಲ? ರಮೇಶ್ ಕತ್ತಿ ಯಾಕೆ ಹೋಗ್ಲಿಲ್ಲ ಪ್ರೊಟೆಸ್ಟ್ ಜಾಗಕ್ಕೆ? ನಿರ್ಗೇಶ್ ಮುರಾನಿ ಬಿಜೆಪಿಯ ನಾಯಕರು ಢೋಂಗಿತನವನ್ನ ಬಿಡಬೇಕು. ಬಿಜೆಪಿ ನಾಯಕರು ಢೋಂಗಿತನವನ್ನ ಬಿಡಬೇಕು. ರೈತರ ಪಾಲು, ರೈತರು ಏನ್ ಎಮೋಷನ್ಸ್ ಇದೆ ಅದ್ರ ಆಟಾಡಕ್ ಹೋಗ್ಬಾರ್ದು. ನಾನು ಕೇಳ್ತಾ ಇದ್ದೀನಿ, ನೀವು ಕೇಂದ್ರ ಸರ್ಕಾರದಿಂದ ಯಾಕೆ ಎಥನಾಲ್ ಬಿಡುಗಡೆ ಮಾಡ್ಲಿ, ಎಥನಾಲ್ ಪ್ರೈಸ್ ಇನ್ಕ್ರೀಸ್ ಮಾಡಲಿಲ್ಲ ಈ ಬಾರಿ? ಮಾತುಕತೆ ಯಾವ ಮಾತುಕತೆ ಮಾಡ್ಬೇಕು? ಅವ್ರದ್ದು ಹೊಣೆಗಾರಿಕೆ ಈ ಸಾರಿ ಕೊಡ್ತಾ ಇಲ್ಲ, ಅದ್ರಲ್ಲಿ ಅರ್ಧನಷ್ಟು ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅಂತ ಹೊಣೆಗಾರಿಕೆ. ದಿನ ಮಾತುಕತೆ ಆಡ್ಬೇಕಾ? ಕೇಂದ್ರ ಸರ್ಕಾರ ಒಂದು ವ್ಯವಸ್ಥೆ ಇದೆ. ರಾಧಾ ಮೇಡಮ್, ಇವರು ಪ್ರಧಾನ ಮಂತ್ರಿಗಳ ಜೊತೆ ದ್ವೇಷ ಮಾಡದ್ ಬಿಟ್ರೆ ಕೇಂದ್ರ ಸರ್ಕಾರದ ಪಾತ್ರಗಳ ಬಗ್ಗೆ ಯಾವತ್ತಾದ್ರೂ ಕೂತ್ಕೊಂಡು ಸಿದ್ದರಾಮಯ್ಯನವ್ರು ಮಾತಾಡಿದಾರ? ಮಾತೆತ್ತರಿ ಪ್ರಧಾನಮಂತ್ರಿಗಳು ಸಮಯನೇ ಕೊಡಲ್ಲ ರಾಜ್ಯ ನಾಯಕರು ಹೋದಾಗ, ಸಮಯ ಕೊಡಲ್ಲ, ಭೇಟಿ ಮಾಡೋದಕ್ಕೆ ಅವಕಾಶಗಳಿಲ್ಲ. ಸಂಸದರೇ ಅದನ್ನ ಅಟ್ಲೀಸ್ಟ್ ಮಾತಾಡಬಹುದಿತ್ತಪ್ಪ, ಮಾತಾಡಕ್ ಆಗಿಲ್ಲ. ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಸಮಯ ಕೇಳಿ ಎಷ್ಟು ಸಾರಿ ರಿಜೆಕ್ಟ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಲೆಕ್ಕ ಕೊಡಿ. ಇದೆಲ್ಲ ರೆಕಾರ್ಡ್ ಆಗುತ್ತೆ. ಸುಳ್ಳು ಆರೋಪ ಮಾಡಬಾರ್ದು. ಅದು ಕಾಂಗ್ರೆಸ್ನವ್ರಿಗೆ ಹುಟ್ಟಿನಿಂದ ಬಂದಿರತಕ್ಕಂತ ಗುಣ. ಅದು ಇವತ್ತು ಅರ್ಥ ಮಾಡ್ಕೊಳ್ಳಿ. ರೈತರು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೀವು ಕೊನೆಯ ಕಾಲಘಟ್ಟದಲ್ಲಿದ್ದೀರಾ, ಅಧಿಕಾರದ ಕೊನೆಯ ಕಾಲಘಟ್ಟದಲ್ಲಿದ್ದೀರಾ. ದಯಮಾಡಿ 2 ವರ್ಷನಾದ್ರೂ ರೈತರ ಪರವಾಗಿರಿ. ಆಮೇಲೆ ನೀವು ಶಾಶ್ವತವಾಗಿ ಕಳೆದೋಗ್ತೀರಾ. ನಿಮಗೆ ಧೈರ್ಯ ಇಲ್ಲ ರೈತರುಗಳ ಜೊತೆ ಬರ್ಲಿಕ್ಕೆ, ನಿಮಗೆ ಧೈರ್ಯನೇ ಇಲ್ಲ. ಈಗ ಬಿಜೆಪಿ ವಕ್ತಾರ ಆರೋಪ ಮಾಡ್ಲಿ, ವಿರೋಧ ಪಕ್ಷದಲ್ಲಿದ್ದಾರೆ ಅಷ್ಟೇ ಅವ್ರು ಮಾಡೋದು. ಇನ್ಯಾವ ಹೊಣೆಗಾರಿಕೆಯನ್ನು ತೋರಿಸಲ್ಲ. ಕೇಂದ್ರ ಸರ್ಕಾರದ್ದು ತಮ್ಮದೇ ಆದ ಹೊಣೆಗಾರಿಕೆ ಇದೆ, ರಾಜ್ಯ ಸರ್ಕಾರ ತಮ್ಮದೇ ಆದ ಹೊಣೆಗಾರಿಕೆ ಇದೆ. ನೀನು ಯಾವಾಗಲೂ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇರಬೇಕು. ಯಾಕ್ರಿ ಇದ್ದೀರಿ ಕೇಂದ್ರ ಸರ್ಕಾರ ಅಂತ? ಯಾಕ್ರಿ ಇದೆ ವ್ಯವಸ್ಥೆ? ಬ್ಯೂರೋಕ್ರಸಿ ವ್ಯವಸ್ಥೆ ಯಾಕಿದೆ? ಕಾರ್ಯಾಂಗ ವ್ಯವಸ್ಥೆ ಯಾಕಿದೆ? ನಿಮ್ಮ ಸಂಸದರು ಯಾಕಿದ್ದಾರೆ? ಈಗ ಜನಪ್ರತಿನಿಧಿಗಳೇ ನಾನು ಹೇಳ್ತಿಲ್ಲ. ಇವತ್ತು ನಮ್ಮ ಮಂತ್ರಿ ಹೋಗ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ, ಸಾಲ್ವ್ ಮಾಡ್ತಾರೆ. ನಿಮಗೆ ಧೈರ್ಯ ಇದೆ? ನಿಮ್ಮ ಸಂಸದರುಗಳಿಗೆ ಧೈರ್ಯ ಇದೆಯಾ? ನಿಮ್ಮ ರಮೇಶ್ ಕತ್ತಿ ಅವರಿಗೆ ನಿಮ್ಮ ನಿರಾಣಿಗೆ ಧೈರ್ಯ ಇದೆಯಾ? ಹೋಗಿ ಮಾತಾಡ್ಲಿ. ಬೆಂಬಲ ಬೆಲೆ ನಾನು ಕೊಡ್ತೀನಿ, 3,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಆಗಿದ್ರೆ ಅವರು ಅವ್ರ ಕಾರ್ಖಾನೆ ಮುಖಾಂತರ ಕೊಡ್ತೀವಿ ಅಂತ ಹೇಳಿ ನೋಡಿ. ಹಂಗಾಗೋದಿಲ್ಲ. ಒಂದು ವ್ಯವಸ್ಥೆ ಇದೆ, ಒಂದು ಪಾಲಿಸಿ ಇದೆ. ಪಾಲಿಸಿ ಮುಖಾಂತರ ಮಾಡಬೇಕು. ನಾನು ಇವತ್ತು ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ, ನಾವು ಒತ್ತಾಯ ಮಾಡ್ತೀವಿ, ನೀವು ಯಾಕೆ
FRP ಮಾಡಿದಾಗ ಎಥನಾಲ್ ಮೇಲೆ ಪ್ರೈಸ್ ಅನ್ನ ಕಳೆದ ವರ್ಷ ಇಟ್ಟದ್ದೇ ಈ ವರ್ಷ ಇಟ್ಟರೆ ಹೆಂಗೆ ಅನುಕೂಲ ಆಗುತ್ತೆ ಕಾರ್ಖಾನೆಯವರಾಗ್ಲಿ ರೈತರಿಗೆ ಹೆಂಗ್ ಅನುಕೂಲ ಆಗುತ್ತೆ ಅದರಿಂದ? ಹೆಂಗ್ ಅನುಕೂಲ ಆಗುತ್ತೆ? ಅಲ್ಲ 19 ಅಲ್ಲ ರೀ 40 ಅಲ್ರಿ 40 ನಿಷ್ಕ್ರಿಯಾಗಿ ಬರೀ ಮೋಜು ಮಸ್ತಿನಲ್ಲಿ ವ್ಯಾಪಾರ ಮುಳುಗಿರ್ತಕ್ಕಂತಹ ರೈತರ ಪರವಾಗಿ ಕಾಳಜಿ ಇಲ್ಲದ ರಾಜ್ಯದ ಹಿತವನ್ನ ಕಾಪಾಡದ ಸಂಸದರು ಹೆಂಗ್ ಹುಡ್ಕದವು? ರಾಜ್ಯದ ಹಿತ ಮುಖ್ಯ, ರೈತರ ಹಿತ ಮುಖ್ಯ ಆತರ ಅನ್ಕೊಂಡು ಯಾವ್ದಾದ್ರು ಸಂಸದರು ಬಿಜೆಪಿ ಸಂಸದರು ಕಾಣಿಸ್ತಾ ಇದಾರ? ನೀರಾವರಿಗೆ 5300 ಭದ್ರಾ ಮೇಲ್ದಂಡೆ ಯೋಜನೆ ಅದೇ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗದ್ರಿ. 5300 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಕೂಡ ನಿರ್ಮಲಾ ಸೀತಾರಾಮನ್ ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ. ನೀವು 19 ಸಂಸದರಿದ್ದೀರಿ, ಯಾರಾದ್ರೂ ಒಂದಿನ ಇಲ್ಲ ಮೇಡಮ್ ನೀವು ಘೋಷಣೆ ಮಾಡಿದ್ರಿ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ ಹಣ ಕೊಡಿ ಅಂತ ಯಾರಾದ್ರೂ ಒಬ್ಬರಾದ್ರೂ ಸಂಸದರು ಬಾಯಿ ಬಿಟ್ಟು ಹೇಳಿದಾರ? ಆ ಧೈರ್ಯ ನೀವು ಅದೇ ಧೈರ್ಯ ಮಾಡಿ ಬಿಜೆಪಿ 10 ಅಂಶಗಳನ್ನ ರೈತರಿಗೆ ಮಾಡಿರ್ತಕ್ಕಂಥ 10 ಅಂಶಗಳನ್ನ ಇಲ್ಲಿ ಓಪನ್ ಆಗಿ ಸಾರ್ವಜನಿಕರಿಗೆ ನಾನು ಹೇಳ್ತೀನಿ 2.5 ವರ್ಷಗಳ ಪ್ರಶ್ನೆ ಮಾಡಿದ್ರೆ ನೋಡಿ ಸರ್, ಕೇಂದ್ರದ ಪಾತ್ರ ಹಿಂಗಂತೆ, ಅವ್ರು ಕೆಲಸ ಮಾಡ್ತಿದಾರಂತೆ, ರಾಜ್ಯ ಸರ್ಕಾರದ ಪಾತ್ರ ಇದಂತೆ, ಇವ್ರು ಕೆಲಸ ಮಾಡ್ತಿದಾರಂತೆ. ರೈತರು ಒಪ್ಪಲ್ಲ ಸರ್, ರೈತರು ಒಪ್ಪಲ್ಲ. ಗುರುಲಾಪುರದ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾನು ನಮ್ಮ ರಾಜ್ಯ ಸರ್ಕಾರ 2.5 ವರ್ಷದಲ್ಲಿ ನಾನು ಏನ್ ಮಾಡ್ತು ರೈತರ ಪರವಾಗಿ ನಾನು ಹೇಳ್ಬಲ್ಲೆ. ಬಿಜೆಪಿ 4 ವರ್ಷ ನಾನು ಹೇಳ್ಬಲ್ಲೆ. 2 ಲಕ್ಷ ಕೃಷಿ ತೆಗೆದ್ವಿ ಫಸ್ಟ್ ಸರ್ಕಾರದಲ್ಲಿ. ಈ ವರ್ಷ ಕೂಡ 12,000 ಕೃಷಿ ಹೊಂಡ ಆಲ್ರೆಡಿ ಆಗಿದೆ. ನೀವು 4 ವರ್ಷದಲ್ಲಿ ಯಾವ್ದಾದ್ರು ಒಂದು ಹಳ್ಳಿನಲ್ಲಿ ಒಂದೇ ಒಂದು ಕೃಷಿ ಹೊಂಡ ನೀವು ಮಾಡಿದ್ರೆ, ಒಬ್ಬ ರೈತರಿಗೆ ನೀವು ಸಾಲ ಕೊಟ್ಟಿದ್ರೆ ನೀವು ಹೇಳ್ಬಿಡಿ. ನೀವು ಬಿಜೆಪಿ ಕಾರಣ ಆಗಿರುವಂತಹ ವಿಚಾರಗಳನ್ನ ಗಮನದ ಇಟ್ಕೊಂಡು ಪರಿಹಾರ ಕೊಡಬೇಕಾಗಿತ್ತು. ಪರಿಹಾರ ಕೊಡ್ತೀವಿ ರೈತರ ಪರ. ಕೇಂದ್ರ ಸರ್ಕಾರ ಮೋಸ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ರೈತರ ಪರವಾಗಿದೆ. ಯಾರು ಮೋಸ ಮಾಡಿದ್ದಾರೆ ಅಂತ ರೈತರ ಮಾತಾಡಬೇಕಷ್ಟೇ. ಧನ್ಯವಾದಗಳು ಇಬ್ಬರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೈತರ ಆಕ್ರೋಶ ಇಷ್ಟು ಬೆಗುಲೆದಿದೆ ಅಂದ್ರೆ ಜಸ್ಟ್ ಫ್ಯಾಕ್ಟರಿಗಳ ಮಾಲೀಕರು ಮಾತ್ರ ಇಲ್ಲಿ ಮುಂದೆ ಬರೋದಲ್ಲ, ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಬೇಕು, ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇದೆ. ಬಟ್ ಒಗ್ಗಟ್ಟಾಗಿ ಹೋಗಿ ರೈತರ ಸಮಸ್ಯೆಗಳಿಗೆ ಧ್ವನಿಯಾಗುವ ಕೆಲಸವನ್ನ ಸರ್ಕಾರಗಳು ಮಾಡುತ್ತಾ ಅನ್ನೋದು ಪ್ರಶ್ನೆ ಮಾಡಬೇಕು. ರೈತರ ಹಿತಾಸಕ್ತಿನೇ ಅಲ್ಟಿಮೇಟ್ ಆಗಿ ನಮ್ಮ ಮುಂದೆ ನಿಂತ್ಕೊಳ್ಳೋದು. ಕಾರಣ ಬಾಯಿ ಮಾತಲ್ಲಿ ಮಾತ್ರ ರೈತ ದೇಶದ ಬೆನ್ನೆಲುಬು, ರೈತರಿಗೆ ಧ್ವನಿ ಆಗ್ತೀವಿ, ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಭಾಷಣಕ್ಕೆ ಮಾತ್ರ ಸೀಮಿತ ಆಗದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅನ್ನೋದಷ್ಟೇ ನಮ್ಮ ಆಗ್ರಹ. ತ್ವರಿತಗತಿಯಲ್ಲಿ ರೈತರಿಗೆ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.